ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಕಾಯಿ ತುರಿ, ಹಾಗೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಹೆಚ್ಚಬಾರ್ದು, ಹಾಗೆ ಇಡೀನೇ ಹಾಕಬೇಕು. ಹಾಗೆ ಬದನೆಕಾಯಿ, ಈರುಳ್ಳಿನ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಬೇಡ, ಸ್ವಲ್ಪ ದೊಡ್ಡಕ್ಕೆ ಇರಲಿ. ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಬದನೆಕಾಯಿ ಹಿಂಗೆ ಹೆಚ್ಚಿರೋದ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಹಾಗೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಾಗೆ ಟೊಮೆಟೊ ಹಣ್ಣು ಹಾಕಿ, ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಸ್ವಲ್ಪ ಒಂದು ವಿಷಲ್ ಹೊಡೆದ್ರೂ ಸಾಕು. ನೋಡಿ, ಬೆಂದಿದೆ. ಇದನ್ನು ರುಬ್ಬಾರ್ದು, ಕುಟ್ಟಬೇಕು. ಕುಟ್ಟಿದ್ರೇ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ಕುಟ್ಟೋದು ಅಂತ ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಕಾಯಿ ಹಾಕಿ ಕುಟ್ಟಬೇಕು. ಈ ರೀತಿ ಕುಟ್ಟಬೇಕು. ನೋಡಿ, ತೋರಿಸ್ತಿದ್ದೀನಿ ಹೇಗೆ ತರಿಯಾಗಿದೆ. ಈ ರೀತಿ ಇರಬೇಕು. ಬೇಯಿಸಿರೋದನ್ನ ಅಷ್ಟು ಒಂದೇ ಸರಿ ಹಾಕಿ ಕುಟ್ಟಬಾರ್ದು, ಒಂದೊಂದನ್ನೇ ಕುಟ್ಟಬೇಕು. ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕಿ ಕುಟ್ಟಬೇಕು. ನೋಡಿ, ಈ ರೀತಿ ಕುಟ್ಟಬೇಕು. ನೆಕ್ಸ್ಟು ಟೊಮೊಟೊ ಹಾಕಿ ಕುಟ್ಟಬೇಕು. ಅದ್ರ ಮೇಲೆ ಸಿಪ್ಪೆ ಇರುತ್ತಲ್ಲ, ತೆಗಿದೇ ಇದ್ದರೆ ಹಾಗೆ ಇರುತ್ತೆ. ನೋಡಿ, ಈ ರೀತಿ ಆಗುತ್ತೆ ಕುಟ್ಟಿದರೆ. ನೆಕ್ಸ್ಟು ಬದನೆಕಾಯಿ ಹಾಕಿ ಕುಟ್ಟಬೇಕು. ಜಾಸ್ತಿ ಕುಟ್ಟಬಾರ್ದು, ಸ್ವಲ್ಪ ತರಿಯಾಗೆ ಕುಟ್ಟಬೇಕು. ಜಾಸ್ತಿ ಕುಟ್ಟಿದರೆ ಅದು ಟೇಸ್ಟು ಸಿಗಲ್ಲ. ಬದನೆಕಾಯಿ ಬಾಯಿಗೆ ಸಿಗಬೇಕು, ಆ ಥರ ಕುಟ್ಟಬೇಕು. ಇರ್ಬೋದು, ಈ ರೀತಿ ತರಿಯಾಗಿ ಕುಟ್ಟಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಬೇಕು. ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಗಂಟಿರುತ್ತೆ. ನೆಕ್ಸ್ಟ್ ಈಗ ಒಗ್ಗರಣೆ ಹಾಕೋದು ಹೇಗೆ ಅಂತ ತಿಳಿಸ್ತಿದ್ದೀನಿ. ಎರಡು ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಜಾಸ್ತಿ ಬಾಡಿಸ್ಬಾರ್ದು, ಹಸಿಯಾಗೇ ಇರಬೇಕು. ನೆಕ್ಸ್ಟು ರುಬ್ಬಿರ್ತೀವಲ್ಲ, ಅದನ್ನು ಹಾಕಬೇಕು. ತೆಳ್ಳಗಿರಬಾರ್ದು, ಸ್ವಲ್ಪ ಗಟ್ಟಿನೇ ಇರಲಿ. ಈಗ ಬದನೆಕಾಯಿ ಬಜ್ಜಿ ಆಗಿದೆ. ಸ್ವಲ್ಪ ಕುದಿಸಿದ್ರೆ ಆಯಿತು. ಇದನ್ನು ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.